ಮಾಧವ, ನಿನ್ನ ರಥ ಸಿದ್ಧವಾಗಿದೆ ಪಾರ್ಥ, ಹಾಗೂ ನಿನ್ನ ಸಾರಥಿಯು ಸಿದ್ಧನಾಗಿದ್ದಾನೆ. ಇಲ್ಲ ಮಾಧವ, ನೀವು ನನ್ನ ರಥದ ಸಾರಥಿ ಆಗಕೂಡದು. ನಿನಗೆ ನನ್ನ ಮೇಲೆ ವಿಶ್ವಾಸವಿಲ್ಲವೇ ಪಾರ್ಥ? ಉತ್ತಮ ರಥ ಚಾಲಕ ನಾನು. ಇಲ್ಲ ಮಾಧವ, ನೀವು ಪೂಜನೀಯ. ನಿಮ್ಮ ಸ್ಥಾನ ನನಗಿಂತ ಕೆಳಗಿರಕೂಡದು. ಸ್ಥಾನದಲ್ಲಿ ಮೇಲು ಕೀಳು ಅಂದರೆ ಏನು ಅರ್ಥ ಪಾರ್ಥ? ನಿನಗೆ ಸಂತೋಷವಾಗುವುದಾದರೆ ಹೀಗೂ ಅಂದುಕೊಳ್ಳಬಹುದು, ನನ್ನ ಸ್ಥಾನ ನಿನಗಿಂತ ಮುಂದೆ ಇದೆ. ಎಲ್ಲಿಯವರೆಗೂ ಈ ಸೂತ್ರ ನನ್ನ ಕೈಯಲ್ಲಿರುವುದೋ ನಿನ್ನ ಮನಸ್ಸನ್ನು ಎಂದೂ ಚಂಚಲವಾಗಲು ಬಿಡುವುದಿಲ್ಲ. ಸತ್ಯ ಅಸತ್ಯ, ಧರ್ಮ ಅಧರ್ಮಗಳ ನಡುವೆ ಯಾವಾಗ ನಿನ್ನ ಮನಸ್ಸು ಸಮತೋಲನ ಕಳೆದುಕೊಳ್ಳುವುದೋ ಆಗ ನನ್ನ ಪ್ರಯತ್ನವೇನು ಗೊತ್ತೇ ಪಾರ್ಥ? ನಿನ್ನನ್ನು ಸರಿಯಾದ ಮಾರ್ಗಕ್ಕೆ ಕರೆತರುವುದು. ರಥ ಯುದ್ಧದ್ದಾಗಿರಲಿ ಅಥವಾ ಜೀವನದ್ದಾಗಿರಲಿ, ನಾನು ಒಳ್ಳೆಯ ಸಾರಥಿಯಾಗಿರುವೆನು ಪಾರ್ಥ.